ರಕ್ಷಿತ್ ಅಂಡ್ ಮಾಧುರಿ, ನಿಮ್ಮಿಬ್ಬರ ಕಾಲಿಂದ ಮಸಾಲ್ ಪುರಿ ರೆಡಿ. ಓ ಇದೊಂದು ಪ್ರಾಬ್ಲಮ್ ಇದೆ, ಎನಿವೇ ಕಾಣಲ್ಲ, ಏನಿದೆ ಅಂತಾನೆ ಗೊತ್ತಾಗ್ತದೆ, ಏನ್ ಮಾಡೋದು? ಈಗ ಕಾಣ್ತಾ ಇದೀನೋ? ನೋಡಿಲಿ ಏನಿದೆ ಅಲ್ಲಿ? ಎಲೆ 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 ಎಲೆ, ಹೂಕೋಸು, ಎಲೆಕೋಸು, ದಂಡನ್ ಸೊಪ್ಪು. ನೀ ತಿಂತಾ ಇರೋದು ಕರ್ಬೇವಿನ ಸೊಪ್ಪು. ಹುಳ ಅಲ್ಲ. ಅಲ್ಲ. ನೀ ತಿಂತಾ ಇರೋದೇನು? ಎಲೆ. ಜಿರಳೆ. ಎಲೆ. ವೆರಿ ಗುಡ್. ಸರಿಯಾಗಿ ಕಣ್ಣು ಕಾಣದೆ ಇದ್ರು ಹುಳ ಹುಟ್ಟೆ ಮಧ್ಯೆ ಹುಲ್ಲು ಸೊಪ್ಪು ಹುಡುಕೋ ನೇರ ದೃಷ್ಟಿ ನಮ್ಮ ಕೋಳಿಕೆ ರಂಗನದು. ರೆಡಿನಾ ಮಾಧುರಿ? ನಿಮ್ಮ ಸಮಯ ಈಗ. ಕಮಾನ್ 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 ಕಮಾನ್. ಇದು ನಾನು ಅವಾಗಿಂದ ನೋಡ್ತಾ ಇದ್ದಿದ್ದು. ಕಚ್ಚಲ್ಲ, ತಿನ್ನು. ಮಾಧುರಿ ಕಮಾನ್, ಮಾಧುರಿ ಮಾಧುರಿ ಕಮಾನ್. ಬಾಡಿ ನಾಳೆ ತಗ್ತೀನಿ. ಮಾಧುರಿ ಅವ್ನಿಗೆ ತಮಾಷೆ ಮಾಡೋದು ಬಿಟ್ಟು ತಿನ್ನ ಕೇಳು. ತಮಾಷೆಯಿಂದ ಏನೇನೋ ಮರಿಬೋದು, ನೀವು ತಿನ್ನಿ ಕಣ್ ಮುಚ್ಕೊಳ್ಳಿ, ನೋಡ್ಲೇಬೇಡಿ. ಸೊಪ್ಪಾದ್ರೂ ತಿನ್ನಲ್ಲ. ಸೊಪ್ಪು ತಿಂತೀನಪ್ಪ. ಮಲ್ನಾಡ್ ಮಲ್ಲಿಗೆ ಕಾನ್ಸಂಟ್ರೇಷನ್, ಫೋಕಸ್, ಸೀರಿಯಸ್ನೆಸ್ IAS ಎಕ್ಸಾಮ್ಗೆ ಓದೋದಕ್ಕಿಂತ ಜೋರಾಗೇ ಇದೆ. ಮೀನು, ನಿಮ್ಮಮ್ಮ ಮಾಡಿರೋ ಮೀನು, ನಿಮ್ಮಮ್ಮ ಮಾಡಿರೋ ಮೀನು. ರಕ್ಷಿತ್, ಕಡೆ ಸಲಿ ಕೇಳ್ತಾ ಇದೀನಿ, ನೀನ್ ತಿನ್ನಲ್ವಾ? ತಿನ್ನಲ್ಲ. ಆಚೆ ಬಂದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ? ಇಲ್ಲ, ಆಚೆ ಬರಲ್ಲ. ಇಲ್ಲ. ಬಿಡ್ಸು. ಕೈ ಕಾಲು ಬಿಡಿಸ್ಬೇಕಾ? ಮಹಾಪಾಪ. ಸುಮ್ನಿರ್ರಿ, ನಾನು ಇದನ್ನೇ ಕಷ್ಟಪಟ್ಟು ಮಾಡ್ತೀನಿ ಪಾಪ. ರಕ್ಷಿತ್, ಅದಿನ್ನೂ ಬದುಕಿದೆ, ನೀವ್ ತೆಗಿತಾರದ್ ಬದುಕಿದೆ. ಅಯ್ಯೋ, ಬದುಕಿರೋದು ಪ್ರಾಬ್ಲಮ್ ಅಲ್ಲ, ಅಯ್ಯೋ ಸಾಯ್ಸೋದ್ ಪ್ರಾಬ್ಲಮ್. ತಿನ್ನಮ್ಮ ಓಲಿ. ಎಷ್ಟು ಟ್ರೈ ಮಾಡು. ನಾನು ನಾನ್ ವೆಜ್ ತಿಂದಿರೋ ಸ್ಪೂನ್ನೇ ಬಾಯಿಗೆ ಹಾಕಲ್ಲ, ಅದ್ ಹೆಂಗ್ರಿ? ಒಂದ್ಸರಿ ಟ್ರೈ ಮಾಡು. ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ. ನಿನ್ ಕೈ ಯಾವ್ದು ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಿ ತೋರ್ಸು. ಮಾಧುರಿ, ಈ ಕಡೆ ಬಮ್ಮ. ಪೂರ್ತಿ ಒಂದ್ ಕಡೆ ಬಳಿ ಒಳಗೊಂಡು ಕೈಯೊಳಗೆ ಹಾಕು. ತಟ್ಟೆನೆ ಹಾಕು. ಏನು ಇಲ್ವಲ್ಲ? ಲಾಸ್ಟ್ ಚಾನ್ಸ್ ಕೊಡ್ತಾ. ಟ್ರೈ ಮಾಡ್ತೀಯ ಇಲ್ವಾ? ಏನಿಲ್ಲ, ಅಲ್ಲಿ ಇಲ್ವಲ್ಲ, ಇನ್ನೇನು ಟ್ರೈ ಮಾಡ್ತೀಯ? ಆಯ್ತಾ? ಇದೆ. ತುಂಬಾ ಚೆನ್ನಾಯ್ತು ಮಾತು, ತುಂಬಾ ಚೆನ್ನಾಗಿ ಚಪ್ಪಾಳೆ ಹೊಡೆದಪ್ಪ. ಕೈ ನೋವಾಗಿರ್ಬೇಕು, ಹುಷಾರು. ನಿಮ್ಗೇನಾಗಿರ್ಬೋದು, ಇವನಿಗೆ ಕೈ ನೋವು ಇರುತ್ತೆ, ಪರವಾಗಿಲ್ಲ. ಎಷ್ಟು ನಿಮಿಷ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಮಾಡೋದಕ್ಕಿಂತ ಮುಂಚೆ ಹೋಗಿ ರೆಸ್ಟ್ ತಗೊಳ್ಳಿ. ರಿಸಲ್ಟ್ ನನ್ನ ಕೈಯಲ್ಲಿದೆ. ಲಾಸ್ಟ್ ಇಂದ ಫಸ್ಟ್ ವರ್ಗೂ ಹೇಳ್ತಾ ಹೋಗ್ತೀನಿ ಇವತ್ತು, ಓಕೆನಾ? ರೆಡಿ? ಅದಕ್ಕಿಂತ ಮುಂಚೆ ಹೇಗಿತ್ತು ವಾಣಿ? ತುಂಬಾ ಕಷ್ಟ ಇತ್ತು. ಯಾಕೆಂತಂದ್ರೆ ನಾನು ಯಾವತ್ತೂ ಒಂದು ನೊಣ ಬಿದ್ರು ಕೂಡ ಕಾಫಿನ ಎತ್ತಿಕ್ತಿದ್ದೆ ಮನೇಲಿ. ಒಂದು ಬಿದ್ರು ಕೂಡ ಎತ್ತಿಕ್ತಿದ್ದೆ. ಅದನ್ನ ಇವತ್ತು ಸ್ಪೇರ್ ನೋಡಿ ಅದನ್ನ ಬಾಯ್ಲಿ ಇಟ್ಕೊಂಡು ಅಕ್ಕೊಂಡು ನುಂಗಕ್ಕೂ ಆಗಲ್ಲ. ಅದು ತುಂಬಾ ಅಳ್ತಾ ಇದ್ರಿ, ಯಾಕೆ? ನನಗೆ ಕೋಆಪರೇಟ್ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಹುಳ ಹುಟ್ಟೆಗಳನ್ನ ಫಸ್ಟ್ ಟೈಮ್ ತಿಂದು ಎಲ್ರಿಗೂ ಮಾದರಿಯಾಗಿದ್ದ ಸೂರಜ್ ಮತ್ತೆ ವಾಣಿಯ ಮಧ್ಯೆ ಡಿಫರೆನ್ಸಸ್ ಬಂದಿರೋದು ನಿಜಕ್ಕೂ ವಿಪರ್ಯಾಸ. ಸೊ ನಾನು ಏನು ಆರ್ಗ್ಯುಮೆಂಟ್ಸ್ ಮಾಡಕ್ ಇಷ್ಟಪಡಲ್ಲ. ಫಸ್ಟ್ ಹೋಗಿರೋದ್ರಿಂದ ನಮ್ಗೆ ಫಸ್ಟ್ ಚಾನ್ಸ್ ಸಿಕ್ಕಿರೋದ್ರಿಂದ ನಮ್ಗೆ ಹೆಂಗಿರತ್ತೆ, ಎಷ್ಟು ಟೈಮ್ ತಗೋಬಹುದು, ಎಷ್ಟರಲ್ಲಿ ಮುಗಿಸ್ಬೇಕು ಅನ್ನೋ ನಮ್ಗೆ ಐಡಿಯಾ ಇರಲಿಲ್ಲ. ಯಾವಾಗಲೂ ಯಾವುದೇ ಗೇಮಲ್ಲಿ ಫಸ್ಟ್ ಹೋಗೋದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ನಾವು ಈ ಟೈಮ್ ನಮ್ಗೆ ಗೊತ್ತು ನಾನು ಲಾಸ್ಟ್ ಅಂತ ಅಂದ್ರೂ ಹೇಳಪ್ಪ. ಏನ್ ನನ್ಗಂತೂ ಗೊತ್ತಿಲ್ಲ, ಕಣ್ಣು ಮುಟ್ಕೊಂಡು ಏನ್ ತಿಂದೆ ಅಂತಾನೂ ಗೊತ್ತಿಲ್ಲ, ಜಸ್ಟ್ ಕಣ್ಣು ಮುಟ್ಕೊಂಡು ತಿಂತಾನೆ ಇದೆ ಅಷ್ಟೇ. ವೆರಿ ಗುಡ್. ಪೂರ್ವಿ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಅಗದ್ರೂ ನುಂಗಕ್ ಆಗ್ತಾ ಇರ್ಲಿಲ್ಲ, ಒಳಗಡೆನೆ ಹೋಗ್ತಾ ಇರ್ಲಿಲ್ಲ. ಮತ್ತೆ ಕೆಲವೊಂದು ತುಂಬಾ ಸ್ಮೆಲ್ ಬೇರೆ ಇರ್ತಾ ಇತ್ತು. ತಿಂದಿಲ್ಲ ಅಂದ್ರೆ ನಮ್ಗೆ ಊಟನೇ ಇಲ್ಲ ಅಂತ ಅಂದ್ಬಿಟ್ಟು ಸೆಟ್ ಮಾಡ್ಕೊಂಡಿದ್ದೆ. ವೆರಿ ಗುಡ್, ವೆರಿ ಗುಡ್. ದೀಪ್ತಿ, ಗೆಲ್ಲಕ್ ಬಂದಿದ್ದೀನಿ ಹೌದು, ಬಟ್ ಆದ್ರೂ ಸರ್ಟನ್ ರೂಲ್ಸ್ ಅಂತ ನನಗಿದೆ. ಸೊ ನಾನು ಅದನ್ನ ಬಿಟ್ಟು ಹೋಗಕ್ ಇಷ್ಟಪಡಲ್ಲ. ಅದನ್ನ ನಾನು ಫಾಲೋ ಮಾಡೀನಿ. ಅದಕ್ಕೆ ಐ ಡೋಂಟ್ ಹ್ಯಾವ್ ಎನಿ. ಕವಿತಾ, ಕ್ರಾಬ್ ಪ್ರಾನ್ಸ್ ತಿಂದವ್ರಿಗೆ ಅದನ್ನ ತಿನ್ನೋದು ಏನು ಕಷ್ಟ ಅನ್ಸಲ್ಲ. ಸೊ ಇಟ್ ವಾಸ್ ಈಸಿ ಫಾರ್ ಯು. ಆರಾಮ್. ಫೈನ್. ರಕ್ಷಿತ್ ಹೇಳಪ್ಪ.
ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲೂ ಒಂದು ಪ್ರಾಣಿನ ಸಾಯಿಸಿ ತಿನ್ನಲ್ಲ ಅಂತ ನಂಬಿರೋರಿಗೆ ನಾ ಹೇಳ್ತಿದ್ದೀನಿ, ನಾನು ತಿನ್ನಲ್ಲ. ನನಗೆ ಅದು ಒಂದು ಹಿಡಿ ಮಣ್ಣಿಡ್ರಿ ತಿಂದು ನೋಡ್ತೀನಿ. ಇದು ನನ್ನ ಬಿಲೀಫ್ ಇದು. ಅಮೃತ್, ನೀನು ವೆಜಿಟೇರಿಯನ್ನೇ, ಹೇಗಿತ್ತಪ್ಪ ನಿಂಗೆ ತಿನ್ನಕ್ಕೆ? ನಮ್ಮ ಊರಾಗ ಶಾಂಡಿಗೆ ಹಪ್ಪಳ ಮಾಡೋದು. ಸಂಡಿಗೆ ಹಪ್ಪಳ ಅನ್ಕೊಂಡು ನೀ ತಿನ್ಬಿಟ್ಯಾ? ತುಂಬಾ ಸಂತೋಷ. ಸೊ ಫೈನಲಿ ಎಲ್ಲರೂ ನಿಮ್ಮ ಕೆಲಸನ ಮಾಡಿದ್ದೀರಾ. ನಿಮ್ಮ ಕೆಲಸಕ್ಕೆ ತಕ್ಕಂತ ಪ್ರತಿಫಲ, ದಟ್ ಈಸ್ ರಿಸಲ್ಟ್, ನನ್ನ ಕೈಯಲ್ಲಿದೆ. ಯಾರು ವರ್ಸ್ಟ್, ವೀಕೆಸ್ಟ್, ಹೋಪ್ಲೆಸ್ ಪರ್ಫಾರ್ಮೆನ್ಸ್ ಮಾಡಿದ್ರೋ ಅವರಿಂದ ಹೇಳ್ಕೊಂಡು ಹೋಗ್ತಾ ಕಡೆದಾಗಿ ಫಸ್ಟ್ ಯಾರಿಗೆ ಬಂದಿದೆ ಅಂತ ಹೇಳ್ತೀನಿ, ಓಕೆನಾ? ಮೊಟ್ಟ ಮೊದಲ ಕಚಡ ಪರ್ಫಾರ್ಮೆನ್ಸ್, ಹೋಪ್ಲೆಸ್ ಪರ್ಫಾರ್ಮೆನ್ಸ್ ಕೊಟ್ಟಿರೋಂಥ ಜೋಡಿ ರಾಶ್ರೀ ಅಂಡ್ ಅಮೃತ್. 19 ನಿಮಿಷ 58 ಸೆಕೆಂಡ್ಗಳು. ನೆಕ್ಸ್ಟ್ ಕಮ್ಸ್ ಸೂರಜ್ ಅಂಡ್ ವಾಣಿ, 19 ನಿಮಿಷ 50 ಸೆಕೆಂಡ್ಗಳು. 8 ಸೆಕೆಂಡ್ ಆ ಕಡೆ ಈ ಕಡೆ ಆಗಿದೆ. ನೆಕ್ಸ್ಟ್ ಕಮ್ಸ್ ಕವಿತಾ ಅಂಡ್ ದೀಪ್ತಿ. ನೀವು ತಗೊಂಡಂತ ಸಮಯ 18 ನಿಮಿಷಗಳು. ಬಟ್ ಒನ್ ಥಿಂಗ್ ನಾ ಹೇಳಕ್ ಇಷ್ಟಪಡ್ತೀನಿ, ಕವಿತನ ಅಷ್ಟು ಸಲೀಸಾಗ್ತಿದ್ದ ನಾ ಇನ್ಯಾರು ನೋಡಿಲ್ಲ. ವೆರಿ ಗುಡ್ ಕವಿತಾ, ವೆರಿ ಗುಡ್. ನೆಕ್ಸ್ಟ್ ಕಮ್ಸ್ ಇಬ್ರು ಮಿಕ್ಕಿದ್ದಾರೆ. ಏನನ್ಸುತ್ತೆ ಯಾರು ವಿನ್ ಆಗಿದ್ದೀರಾ ಅಂತ? ಮಾಧುರಿ, ಟೀಮಲ್ಲಿ ಅವನು ಕೆಲಸನೇ ಮಾಡಲಿಲ್ಲ, ಅವನು ಚಪ್ಪಾಳೆ ಹೊಡೆದ್ನಲ್ಲ. ಚಪ್ಪಾಳೆ ಹೊಡೆದ ಅಷ್ಟೇ ಅವನು. ನೀವು ಅನ್ಕೊಂಡಂಗೆ ಎಲ್ಲ ಆಗಂಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ನಮ್ದು ಒಂದು ಸ್ವಲ್ಪ ಕನ್ಸಿಡರೇಷನ್ ಅಂತ ಇರುತ್ತೆ, ಪ್ರತಿಯೊಂದೂ ನಾವು ನೋಡ್ತಾ ಇರ್ತೀವಿ. ಅದರ ಪ್ರಕಾರ ಇವತ್ತಿನ ಫಸ್ಟ್ ಹೆಸರು ಹೇಳ್ತೀನಿ, ಆಮೇಲೆ ಅವ್ರಿಗೆ ಯಾವ ಸ್ಥಾನ ಬಂದಿದೆ ಅಂತ ಹೇಳ್ತೀನಿ. ಮಾಧುರಿ ಅಂಡ್ ರಕ್ಷಿತ್ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀರಾ. ಖುಷಿ ನೋಡ ಅವನ್ಗೆ, ನಾಲ್ಕಿಗೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀರಾ ಪೂರ್ವಿ ಅಂಡ್ ರಫಿ. ಮಾಧುರಿ, ವಾಟ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಸೂಪರ್. ರಕ್ಷಿತ್ ಅಂಡ್ ಮಾಧುರಿ ನನ್ನ ಜೊತೆ ಬನ್ನಿ. ರಕ್ಷಿತ್ ಮಾಧುರಿ ಜೋಡಿಯಾಗಿದ್ರು, ಸಿಂಗಲ್ ಹ್ಯಾಂಡೆಡ್ ಆಗಿ ಅವರ ಗೆಲುವಿಗೆ ಮಲ್ನಾಡ್ ಮಲ್ಲಿಗೆಯ ಪ್ರಯತ್ನವೇ ಕಾರಣ. ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಒಂದು ದಿನದ ನೀವು ಕೇಳದಂತ ಊಟ. ಯಾವುದು ಯು ನೇಮ್ ಇಟ್ ವಿಲ್ ಬೈ, ಯು ನೇಮ್ ಇಟ್ ವಿಲ್ ಗೆಟ್ ಯು. ಯಾವ ಊಟ ಬೇಕೋ, ಯಾವ ತರ ಫುಡ್ ಬೇಕೋ, ಬೇಕಾದ್ರೆ ತಾಯಿ ಫುಡ್ ಅಂತೇಳಿ ತಾಯಿ ಫುಡ್ ಕೊಡಿಸ್ಬಿಡ್ತೀವಿ. ಯಾವ್ದು ಬೇಕೋ ಅದು ಸಿಗ್ತದೆ. ಓಕೆ, 1 ವರ್ಷ ಊಟ ಮಾಡಲ್ಲ ನಿರಂಜನ್, ಸೀರಿಯಸ್ ಆಗಿ. ಫೈನ್, ನೋ ಪ್ರಾಬ್ಲಮ್, ಹೋಗಿ ಕೂತ್ಕೊಳ್ಳಿ. ಈಗ ಇನ್ನೇನಿಲ್ಲ, ಚಿಕ್ಕ ಒಂದು ಕೆಲಸ ಇದೆ, ದಟ್ ಈಸ್ ಎಲಿಮಿನೇಷನ್ ರೌಂಡ್.